ಯೋಜನೆಯಡಿ 6,000 ಪಡೆಯೋದಕ್ಕೆ ಅರ್ಹ ರೈತರಿಗೆ ಸರ್ಕಾರದಿಂದ ಮತ್ತೊಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಜಮೀನು ವರ್ಗಾವಣೆ ಮಾಡಿಕೊಂಡಂತ ರೈತರಿಗೆ ಪಿಎಂ ಕಿಸಾನ್ ಯೋಜನೆಯಡಿ ಹೊಸ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಸಿಕ್ಕಿದೆ. ಅರ್ಜಿ ವಿಧಾನ ಆಗಿರ್ಬೋದು, ಸ್ಟೇಟಸ್ನ ಚೆಕ್ ಮಾಡೋದಾಗಿರ್ಬೋದು, ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು, ಯಾರೆಲ್ಲ ಇದಕ್ಕೆ ಅರ್ಹರು, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ದೇಶದ ರೈತರ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುವಂತ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಪಿಎಂ ಕಿಸಾನ್ ಸ್ಕೀಮ್ ಅಂತ ಹೇಳ್ತೀವಿ. ಇದು ಲಕ್ಷಾಂತರ ರೈತರಿಗೆ ನೆರವಾಗ್ತಿರುವಂತ ಒಂದೊಳ್ಳೆ ಯೋಜನೆ ಅಂತ ಹೇಳ್ಬೋದು. ಈ ಯೋಜನೆಯಡಿ ಅರ್ಹ ರೈತರಿಗೆ ಪ್ರತಿ ವರ್ಷ 6,000 ಅಂದ್ರೆ 3 ಸಮಾನ ಕಂತುಗಳಲ್ಲಿ ನೇರವಾಗಿ ನಿಮ್ಮ ಅಕೌಂಟ್ಗೆ ಜಮಾ ಆಗ್ತಾ ಇದೆ. ಸೊ ಇತ್ತೀಚೆಗೆ ರಾಜ್ಯ ಕೃಷಿ ಇಲಾಖೆ ಮಹತ್ವದ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿದೆ. ಹೊಸದಾಗಿ ತಮ್ಮ ಹೆಸರಿಗೆ ಜಮೀನು ವರ್ಗಾವಣೆ ಮಾಡಿಕೊಂಡಿರುವಂತ ರೈತರಿಗೆ ಮತ್ತೊಮ್ಮೆ ಹೊಸ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಸುದ್ದಿ ಅನೇಕ ರೈತರಿಗೆ ಒಂದು ರೀತಿಯಾಗಿ ಖುಷಿ ವಿಚಾರ ಅಂತ ಹೇಳ್ಬೋದು. ಯಾಕಂತಂದ್ರೆ ತುಂಬಾ ಜನರು ಜಮೀನು ವರ್ಗಾವಣೆ ಆದ್ಮೇಲೆ ಪಿಎಂ ಕಿಸಾನ್ಗೆ ಅಪ್ಲೈ ಮಾಡ್ತೀವಿ ಅಂತಂದ್ರೆ ಇಷ್ಟು ಸಮಯ ಇರಲಿಲ್ಲ. ಸೊ ಹಾಗಾದ್ರೆ ಈಗ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಹೇಗೆ ಅರ್ಜಿ ಸಲ್ಲಿಸೋದು, ಎಲಿಜಿಬಿಲಿಟಿ ಕ್ರೈಟೀರಿಯಾನ ಮೊದಲನೇದಾಗಿ ನಿಮ್ಗೆ ಹೇಳ್ಕೊಂಡ್ಬಿಡ್ತೀನಿ. ಇದ್ರಲ್ಲಿ ನೀವು ಪಾಸ್ ಆದ್ರಿ ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಈಗ ಅರ್ಜಿದಾರರ ಹೆಸರಿನಲ್ಲಿ ಕೃಷಿ ಜಮೀನು ಇರಬೇಕು ಸ್ನೇಹಿತರೆ. ಅದಕ್ಕೆ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ಇರುತ್ತೆ. ಏನು ಪಿತ್ರಾರ್ಜಿತ ಆಸ್ತಿ ಅಥವಾ ಪೌತಿ ಮೂಲಕ ಜಮೀನು ತಮ್ಮ ಹೆಸರಿಗೆ ವರ್ಗಾವಣೆ ಆಗಿರಬೇಕು. ಸಣ್ಣ, ಅತಿ ಸಣ್ಣ ಹಾಗೆ ದೊಡ್ಡ ರೈತರು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಬಟ್ ಎಲ್ಲದಕ್ಕೂ ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ. ಹಾಗಾದ್ರೆ ಯಾರು ಅರ್ಹರಲ್ಲ? ಸೊ 2019ರ ನಂತರ ಜಮೀನನ್ನ ನೇರವಾಗಿ ಖರೀದಿಸಿದವರಾಗಿರ್ಬೋದು, ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರೆ, ಸರ್ಕಾರಿ ನೌಕರರಾಗಿದ್ರೆ, GST ನೋಂದಾಯಿತ ಆಗಿದ್ರೆ, ವ್ಯಾಪಾರಿಗಳಾಗಿದ್ರೆ, ಸೊ ಇವರಿಗೆ ಪಿಎಂ ಕಿಸಾನ್ ನ ಹಣ ಬರೋದಿಲ್ಲ, ಅರ್ಜಿಯನ್ನ ಸಲ್ಲಿಸೋದಕ್ಕಾಗಲ್ಲ. ಆದ್ರೆ ಇಲ್ಲಿ ಇನ್ನೊಂದು ವಿಚಾರ ಗಮನಿಸಬೇಕು. ಗಂಡ ಹೆಂಡತಿ ಇಬ್ಬರ ಹೆಸರಿನಲ್ಲಿ ಜಮೀನಿದ್ರೆ ಒಬ್ಬರ ಹೆಸರಿನಲ್ಲಿ ಮಾತ್ರ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಅಂದ್ರೆ ಇಬ್ರು ಕೂಡ ನಾವು ಬೇರೆ ಬೇರೆ ಅರ್ಜಿ ಸಲ್ಲಿಸ್ತೀವಿ ಅಂತಂದ್ರೆ ಆಗಲ್ಲ. ಸೊ ಇಲ್ಲಿ ಕುಟುಂಬದವರು ಒಬ್ರು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಹಾಗಾದ್ರೆ ಅರ್ಜಿಯನ್ನ ಹೇಗೆ ಸಲ್ಲಿಸೋದು? ಸೊ ಅರ್ಹ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನ ಕೊಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಆನ್ಲೈನ್ ಅಲ್ಲಿ ಹೇಗೆ ಅರ್ಜಿ ಸಲ್ಲಿಸಬೇಕು ಅದನ್ನ ಕೂಡ ಹೇಳ್ತೀನಿ. ಇಲ್ಲಿ ಅಧಿಕಾರಿಗಳು ನಿಮ್ಮ ವಿವರಗಳನ್ನ ಚೆಕ್ ಮಾಡಿ ಸರಿಯಾದ ಮಾಹಿತಿಯನ್ನ ನೋಡಿಕೊಂಡು ಅರ್ಜಿ ಪ್ರಕ್ರಿಯೆಯನ್ನ ಕಂಟಿನ್ಯೂ ಮಾಡ್ತಾರೆ, ಪ್ರೊಸೆಸ್ ಮಾಡ್ತಾರೆ ಸ್ನೇಹಿತರೆ. ಬಟ್ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸ್ತೀರಾ ಅಂತಂದ್ರೆ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ. ಸೊ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಜಮೀನಿನ ಪಹಣಿ RTC ಅನ್ನ ಕೊಡಬೇಕಾಗತ್ತೆ, ಲ್ಯಾಂಡ್ ರೆಕಾರ್ಡ್ ಕೊಡಬೇಕಾಗುತ್ತೆ, ಸಕ್ರಿಯ ಮೊಬೈಲ್ ಸಂಖ್ಯೆ, ಆಕ್ಟಿವ್ ಇರುವಂತ ಮೊಬೈಲ್ ನಂಬರ್ ಅನ್ನ ಕೊಡಬೇಕು. ಸೊ ದಾಖಲೆಗಳಲ್ಲಿ ಯಾವುದೇ ತಪ್ಪಿತ್ತು ಅಂತಂದ್ರೆ ಅರ್ಜಿ ರಿಜೆಕ್ಟ್ ಆಗುವಂತ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ. ಬಟ್ ಇಲ್ಲಿ ನೀವು ಅಂದ್ರೆ ಹೋಗೋ ಮೊದಲು ಒಂದಷ್ಟು ಕೆಲಸಗಳನ್ನ ಮಾಡಬೇಕು. ಸೊ ನೀವೀಗ ಆಫ್ಲೈನ್ ಹೋಗ್ತೀರಾ ಅಂತಂದ್ರೆ ಸೊ ಈ KYC ಅಂದ್ರೆ ಅರ್ಜಿ ಸಲ್ಲಿಸಿದ ತಕ್ಷಣ ನಿಮ್ಮ ಕೆಲಸ ಮುಗಿಯೋದಿಲ್ಲ. ಸೊ ಪಿಎಂ ಕಿಸಾನ್ ವೆಬ್ಸೈಟ್ ಅಲ್ಲಿ ನಿಮ್ಮ ಆಧಾರ್ ಮೂಲಕ ಈ KYC ಅನ್ನ ಕಂಪ್ಲೀಟ್ ಮಾಡಿ, ಇಲ್ದಿದ್ರೆ ಕಂತಿನ ಹಣ ನಿಮ್ಗೆ ಬರೋದಿಲ್ಲ, ಜಮೆ ಆಗೋದಿಲ್ಲ. ಅಷ್ಟೇ ಅಲ್ಲ, ನಿಮ್ಮ ಬ್ಯಾಂಕ್ ಖಾತೆಯ ಆಧಾರ್ ಸೀಡಿಂಗ್ NPCI ಆಗಿದ್ಯಾ ಅನ್ನುವಂಥದ್ದನ್ನ ಖಚಿತಪಡಿಸ್ಕೊಳ್ಳಿ. ಯಾಕಂತಂದ್ರೆ ಈಗ ಸರ್ಕಾರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಮಾತ್ರ ಹಣವನ್ನ ಕಳಿಸ್ತಾರೆ. ಸೊ ಇದು ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಸ್ನೇಹಿತರೆ, ಮುಖ್ಯವಾಗಿ ತಪ್ಪು ಮಾಹಿತಿಯನ್ನ ಕೊಡೋದಕ್ಕೆ ಹೋಗಬೇಡಿ. ಅರ್ಜಿ ಸಲ್ಲಿಸುವಾಗ ಪಹಣಿಯಲ್ಲಿರುವಂತಹ ಹೆಸರನ್ನ ನಮೂದಿಸಿ, ಸೇಮ್ ಇರಬೇಕು. ಆಧಾರ್ ಹಾಗೆ ಪಹಣಿಯಲ್ಲಿರುವಂತಹ ಹೆಸರು ಸ್ಪೆಲ್ಲಿಂಗ್ ವ್ಯತ್ಯಾಸ ಇತ್ತು ಅಂತಂದ್ರೂ ಕೂಡ ಅರ್ಜಿ ತಿರಸ್ಕೃತ ಆಗುವಂತ ಅಂದ್ರೆ ರಿಜೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಪಹಣಿಯಲ್ಲಿ ಒಂದು ಹೆಸರು, ಆಧಾರಲ್ಲಿ ಒಂದು ಹೆಸರು, ಈ ರೀತಿ ಡೇಟ್ ಆಫ್ ಬರ್ತ್ ಚೇಂಜಸ್ ಹಿಂಗ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈಗ ಸ್ನೇಹಿತರೆ, ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸ್ತೀರಾ ಅಂತಂದ್ರೆ ಸೊ ನಾನು ಆ ಲಿಂಕ್ ಅನ್ನ ಡಿಸ್ಪ್ಲೇ ಕೂಡ ಹಾಕಿರ್ತೀನಿ. ಸೊ pmkisan.gov.in ಈ ಒಂದು ಪೋರ್ಟಲ್ ಹೋಗಿ ನೀವು ಅಧಿಕೃತ ಪಿಎಂ ಕಿಸಾನ್ ವೆಬ್ಸೈಟ್ ಆಗಿರುತ್ತೆ. ಸೊ ಇಲ್ಲಿ ನೋಡಬಹುದು ನೀವು 9 ಕೋಟಿಗೂ ಅಧಿಕ ರೈತರು ಈ ಒಂದು ಬೆನಿಫಿಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಆಧಾರ್ ಅನ್ನ ಎಂಟರ್ ಮಾಡಬೇಕಾಗತ್ತೆ. ಸೊ ರಿಜಿಸ್ಟ್ರೇಷನ್ ಮೊದಲನೇದಾಗಿ ಮಾಡ್ಕೋಬೇಕು. ನಿಮ್ಮ ಆಧಾರ್ ಸಂಖ್ಯೆಯನ್ನ ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ರಾಜ್ಯವನ್ನ ಆಯ್ಕೆ ಮಾಡಿ ಫಾರ್ಮ್ ಅನ್ನ ಭರ್ತಿ ಮಾಡಬೇಕು. ಸೊ ನಿಮ್ಮ ಬ್ಯಾಂಕ್ ಖಾತೆ ಡೇಟಾ ಆಗಿರ್ಬೋದು, ಭೂ ದಾಖಲೆ ಆಗಿರ್ಬೋದು, ವೈಯಕ್ತಿಕ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಎಚ್ಚರಿಕೆಯಿಂದ ಎಂಟರ್ ಮಾಡ್ತಾ ಬನ್ನಿ. ಸೊ ಕಂಪ್ಲೀಟ್ ಯಾವುದೇ ಒಂದು ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಮೊಬೈಲ್ ಸಂಖ್ಯೆಗೆ ಕೋಡ್ ಅನ್ನು ಬರುತ್ತೆ, ಅಂದ್ರೆ ನಿಮ್ಮ ಗುರುತನ್ನ ನೀವು ಚೆಕ್ ಮಾಡ್ಕೊಳ್ಬೇಕು. ಒಂದು OTP ಬರುತ್ತೆ ಸ್ನೇಹಿತರೆ, ಅದನ್ನ ಎಂಟರ್
ಎಂಟರ್ ಮಾಡಿ ಎಲ್ಲಾ ಮಾಹಿತಿಯನ್ನ ಒಮ್ಮೆ ಫಿಲ್ ಮಾಡಿದ್ಮೇಲೆ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅಲ್ಲಿ ಸಬ್ಮಿಟ್ ಬಟನ್ ಇರುತ್ತೆ. ಸೊ ನಿಮ್ಮ ಅರ್ಜಿಯನ್ನ ರಾಜ್ಯ ಹಾಗೆ ಕೇಂದ್ರ ಮಟ್ಟದಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ. ಸೊ ಇಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಕರೆಕ್ಟ್ ಇತ್ತು ಅಂತಂದ್ರೆ ನೆಕ್ಸ್ಟ್ ಪ್ರೊಸೆಸ್ ಹೋಗುತ್ತೆ. ಸೊ ಈಗ ನೀವು ಅರ್ಜಿಯನ್ನ ಸಲ್ಲಿಸಿದಿರ, ಆದ್ರೆ ಆ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಹೇಗೆ ಚೆಕ್ ಮಾಡೋದು, ಅದಕ್ಕೂ ಕೂಡ ಒಂದು ವೇ ಇದೆ. ಸೊ ಇಲ್ಲಿ ಅರ್ಜಿ ಸಲ್ಲಿಸಿದ ನಂತರ ನೀವು ಆ ಒಂದು ಸ್ಥಿತಿಯನ್ನ ಚೆಕ್ ಮಾಡ್ಕೋಬಹುದು, ಏನು ಪ್ರೊಸೆಸ್ ಏನಾಗಿದೆ ಅಂತ ಹೇಳ್ಕೊಂಡು. ಸೊ ಅದು ಕೂಡ ನೀವು pmkisan.gov.in ನಾನೀಗ ಏನ್ ಹೇಳಿದೆ ಅದೇ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮಗೆ ನೋ ಯುವರ್ ಸ್ಟೇಟಸ್ ನಿಮ್ಮ ಮುಖಪುಟದಲ್ಲೇ ನಿಮಗೆ ಕಾಣುತ್ತೆ, ಅಥವಾ ಬೆನಿಫಿಷರಿ ಸ್ಟೇಟಸ್ ಅನ್ನುವಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ ನಂತರ PM ಕಿಸಾನ್ ID ಅಥವಾ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ಅಲ್ಲಿ ಗೆಟ್ ಡಾಟಾ ಅನ್ನುವಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಇದರಿಂದ ನಿಮ್ಮ ಅರ್ಜಿ ಯಾವ ಹಂತದಲ್ಲಿ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಬಟ್ ಇಲ್ಲಿ ಒಂದಷ್ಟು ವಿಚಾರಗಳನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಆಧಾರ್ ಹಾಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿರ್ಬೇಕು, ಅಂದ್ರೆ ಆಧಾರು ಬ್ಯಾಂಕ್ ಲಿಂಕಿಂಗ್ ಮ್ಯಾಂಡೇಟರಿ ಆಗಿರುತ್ತೆ. ಈ KYC ಪ್ರಕ್ರಿಯೆ ಕಂಪ್ಲೀಟ್ ಆಗಿರ್ಬೇಕು ಸ್ನೇಹಿತರೆ. ತಪ್ಪು ಮಾಹಿತಿ ನೀಡಿದ್ರೆ ನಿಮಗೆ ಏನ್ ಅಪ್ಲಿಕೇಶನ್ ಇರುತ್ತೋ ಅದು ರಿಜೆಕ್ಟ್ ಆಗುವಂತ ಚಾನ್ಸಸ್ ಹೆಚ್ಚಿದೆ. ಸೊ ಅರ್ಜಿ ಸಲ್ಲಿಸುವಾಗ ಎಲ್ಲಾ ವಿವರಗಳನ್ನ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಮತ್ತೆ ನೀವು ಅಪ್ಲೈ ಮಾಡ್ತಾ ಇರಬೇಕು. ಸೊ PM ಕಿಸಾನ್ ಯೋಜನೆ ರೈತರ ಜೀವನದಲ್ಲಿ ಆರ್ಥಿಕ ಭದ್ರತೆ ನೀಡುವಂತ ಒಂದು ಪ್ರಮುಖ ಸ್ಕೀಮ್ ಆಗಿದೆ. ವಿಶೇಷವಾಗಿ ಇತ್ತೀಚೆಗೆ ಜಮೀನು ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡಿರುವಂತ ರೈತರಿಗೆ ಇದೊಂದು ಒಳ್ಳೆ ಅವಕಾಶ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಅವಕಾಶವನ್ನ ಕಳ್ಕೋಬೇಡಿ. ಸೊ ಇವತ್ತೇ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿಯನ್ನ ಸಲ್ಲಿಸಿ. ಇಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲೂ ಕೂಡ ಅರ್ಜಿ ಸಲ್ಲಿಸಬಹುದು. ಸರ್ಕಾರದಿಂದ ಸಿಗುವಂತ 6,000 ಹಣ ಏನಿದೆಯೋ, ಸೊ ವರ್ಷಕ್ಕೆ ನಿಮ್ಗೆ 3 ಕಂತುಗಳಲ್ಲಿ 2 ಟೋಟಲ್ 6,000 ಏನ್ ಸಿಗುತ್ತೋ ಅದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ PM ಕಿಸಾನ್ಗೆ ಮತ್ತೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಸರ್ಕಾರ ಕೊಟ್ಟಿದೆ. ಸೊ ಈಗಲೇ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಜೊತೆಗೆ ನಿಮ್ಮ ಒಂದು ಹತ್ತಿರದ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಇತರ ರೈತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.